ಹಳೆ ಹುಬ್ಳಿ ಮಾರ್ಕೆಟ್ ನೋಡ್ರಿ. ಇದು ಹಜರತ್ ಸೈಯದ್ ಫತೇಹ್ ಶಾ ದರ್ಗಾ ನೋಡ್ರಿ. ಇದು ಇಂಡಿ ಪಂಪ್ ಸರ್ಕಲ್. ಇದು ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರ ಸಿದ್ದಾರ್ಥ ದ್ವಾರ ಬಾಗ್ಲ ಬರ್ತೈತಿ. ಹಜರತ್ ಸೈಯದ್ ಫತೇಹ್ ಶಾವ್ಲಿ ಯೂಟ್ಯೂಬ್. ಸಿದ್ದಾರ್ಥ ದ್ವಾರ ಬಾಗಲ ಸಿದ್ದಾರ್ಥ ಅಜ್ಜ. ನಮಸ್ಕಾರ. ನಮಸ್ಕಾರ. ನಮ್ದು ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಅಜ್ಜಾರ್ದ ಇತಿಹಾಸ ಬೇಕಾಯ್ತ್ರಿ. ಇದು ಅಜ್ಜಾರ್ದ ಪರಿಚಯ ಮಾಡಿಸ್ಬೇಕು. ಹೌದು ಹೌದು ಹೇಳಿ. ಇವರ ಚೇರ್ಮನ್ ಶ್ರೀ ಬಾಳು ಮಗಜಿಕೊಂಡಿ. ಬಾಳು ಮಗಜಿಕೊಂಡಿ ಚೇರ್ಮನ್ ಅವರು ಸಿದ್ದಾರ್ಥ ಮಠದ. ಆಮ್ಯಾಗ ನಮ್ಮ ಗೋವಿಂದ ಮಣ್ಣೂರ್ ಅವರು ನಮಸ್ಕಾರ. ಟ್ರಸ್ಟಿ. ನಾಯಕ್ ಅವರು ಉದಯ್ ಕುಮಾರ್ ನಾಯಕ್ ಟ್ರಸ್ಟಿ. ಸ್ವಲ್ಪ ನಮ್ಗ ಈಗ ಅಜ್ಜಾರ್ದ ಒಂದು ಸ್ವಲ್ಪ ಇತಿಹಾಸ ಪರಿಚಯ ಮಾಡ್ಕೊಡ್ರಿ. ಆಮೇಲೆ ಯಾವಾಗಿಂದ ಸಿದ್ದಾರ್ಥ ಮಠ ಸ್ವಲ್ಪ ಇದಾಗ್ತದೆ ನೋಡ್ರಿ. ನಮ್ಮ ಸಿದ್ದಾರ್ಥ ಅಜ್ಜಪ್ಪನವರು ಹುಟ್ಟಿದ್ದು ಚಳಕಾಪುರ್ನಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಚಳಕಾಪುರ ಅಂತ ಊರಿದೆ. ಅಲ್ಲಿ ಅವರು ಜನ್ಮ ತಾಳಿದರು. ಅವರು ಬಾಲ್ಯದಿಂದನೂ ಅವರು ಸನ್ಯಾಸಿಗಳಾಗಿ ಆ ಆತ್ಮ ಇದರಲ್ಲಿ ಗ್ರಂಥದಲ್ಲಿ ಅಂದರೆ ರಚನಾತ್ಮಕ ಇದರಲ್ಲಿ ಅವರು ತಮ್ಮನ್ನು ತಾವು ತೋಡಿಸ್ಕೊಟ್ಬಿಟ್ರು ಬಾಲ್ಯದಿಂದನೂ. ಅವಾಗಿಂದ ಅವ್ರಿಗೆ ಒಟ್ಟ ಈ ಜೀವನದ ವ್ಯಾಯಾಮಕ್ಕಿಂತ ಈ ಸಾಂಸಾರಿಕ ಇದರಲ್ಲಿ ಅವರು ವ್ಯಾಯಾಮದಲ್ಲಿ ಬರಲೇ ಇಲ್ಲ. ಮುಂದೆ ಅವರು ಉತ್ತರ ಭಾರತ ಮುಖಾಂತರ ಇಡೀ ಭಾರತ ದೇಶ ಅವರು ಪರ್ಯಟನೆ ಮಾಡಿ ಪಾದಯಾತ್ರೆ ಮಾಡಿ ಎಲ್ಲ ಕಡೆಯೂ ಅಧ್ಯಯನ ಬಗ್ಗೆ ಅಂದರೆ ಆಧ್ಯಾತ್ಮಿಕ ಅಧ್ಯಯನ ಬಗ್ಗೆ ಅಷ್ಟೇ ಚಿಂತನೆ ಮಾಡುತ್ತಾ ಅವರು ಹೊರಟರು. ಮುಂದೆ ಇವರು 19 ಇಲ್ಲೇ ಹುಟ್ಟಿದ್ದು. ಅವರು ಅಜ್ಜ ಹುಟ್ಟಿದ್ದು 1836ರಲ್ಲಿ ಇದರಲ್ಲಿ ಏನೋ ಚಳಕಾಪುರದಲ್ಲಿ. ಮುಂದೆ ಅವರು ಪರ್ಯಟನೆ ಮಾಡ್ಕೊತ ಈ ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಗೆ ಬಂದಾಗ ಈ ಸಿದ್ದಾರ್ಥ ಈ ಏನೀಗ ಪರಿಪೂರ್ಣವಾಗಿ ಒಂದು ಭಕ್ತಿಪೂರ್ಣ ಸ್ಥಾನಮಾನ ನೋಡ್ತಾ ಇದ್ದ ಜಾಗ ಇದು ಅವಾಗ ಕಾಡಿತ್ತು, ಪೂರ್ಣವಾಗಿ ಕಾಡಿತ್ತು. ಇಲ್ಲೇ ನಮ್ದೊಂದು ಶೈನ್ ಮಂದಿರ ಅಂತಿದೆ. ಅಲ್ಲಿ ಗಿಡಗಂಟಿಗಳ ನಡುವೆ ಕುಂತು ಅವರು ತಪಸ್ ಮಾಡ್ತಿದ್ರು. ತಪಸ್ ಮಾಡ್ತಾ 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 ಅವ್ರಿಗೆ ಯೋಗ ಸಾಧನೆ ಆಯಿತು. ಮುಂದೆ ದೇವರ ಪ್ರಮಾಣವಾಗಿ ಶಿವನ ಅವತಾರವಾಗಿ ಅವರು ದಿನನಿತ್ಯ ಪ್ರವಚನ ಮಾಡ್ತಾ ಹೋದರು. ಅವರ ಮಹಿಮೆ, ಅವರ ಸಾರಾಂಶ ದಿನೇ ದಿನೇ ಪ್ರಚಾರ ಆಗುತ್ತಾ ಆಗುತ್ತಾ ಇವತ್ತು ಭಾರತಾದ್ಯಂತ ಅವರ ಮಹಿಮೆಯನ್ನು ಇವತ್ತು ಸಾರ್ತಾ ಇದೆ. ಇದಕ್ಕೆಲ್ಲ ಅವರು ಸಿದ್ಧ ಪುರುಷರವರು, ಅವರು ದೇವರ ಅವತಾರ. ಅವರು ಇಲ್ಲಿ ಬಂದು ನೆಲೆಸಿ ಉದ್ಧಾರಕ್ಕಾಗಿ, ಭಕ್ತರ ಉದ್ಧಾರಕ್ಕಾಗಿ ಅದ್ವೈತ ಮಠ ಮಾಡಿದರು. ಇಲ್ಲಿ ಯಾವುದೇ ಜಾತಿ ಮತ ಪಂಥಗೆ ಅವಕಾಶ ಇಲ್ಲ. ಅದ್ವೈತ ಮಠ ಮತ್ತೆ ಜ್ಞಾನ ದಾಸೋಹ ಸದಾ 12 ತಿಂಗಳ 1 ವರ್ಷಗಟ್ಟಲೆ ಜ್ಞಾನ ದಾಸೋಹ ನಡೀತೈತಿ. ಬೇರೆ ಬೇರೆ ಸ್ವಾಮಿಗಳಿಗಿಂದ ಅಂದರೆ ಸಿದ್ದಾರ್ಥ ಪರಂಪರೆ ಇರುವಂಥ ಸ್ವಾಮಿಗಳ ಮುಖಾಂತರ ನಾವು ಪ್ರವಚನ ನಡೀತಿರ್ತವೆ. ಮುಂಜಾನೆ 8ಕ್ಕೆ ಚಾಲು ಆಯ್ತಂದ್ರೆ ರಾತ್ರಿ 12 ತನಕನೂ ಪ್ರಸಾದ ಇರ್ತೈತಿ. ಇಲ್ಲೇ ಅನ್ನ ಪ್ರಸಾದಕ್ಕೆ ಕೊರತೆನೇ ಇಲ್ಲ.
ಯಾವುದೇ ರೀತಿಯಿಂದ ಅನ್ನ ಪ್ರಸಾದ ಕೊಡ್ತಾರೆ. ಎಲ್ಲ ಭಕ್ತಾದಿಗಳ ದವಸ ಧಾನ್ಯ ಕೊಟ್ಟಿರೋದ್ರಿಂದ ಇವತ್ತು ಅನ್ನ ದಾಸೋಹ ನಡೀತಾ ಇದೆ. ಆಮೇಲೆ ಈಗ ಭಕ್ತಾದಿಗಳು ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಬರ್ತಾರೆ, ಅವ್ರಿಗೆಲ್ಲ ಉಳ್ಕೊಳಕ ವ್ಯವಸ್ಥೆ ನಾವೆಲ್ಲ ಭಕ್ತಾದಿಗಳಿಗೆ ಈಗಾಗಲೇ ನೋಡಿ, ಮೊದಲು 2-3 ಸಾವಿರ ಜನ ಅಷ್ಟೇ ಬರ್ತಿದ್ರು ಭಕ್ತರು. ಈಗ 10,000 ಬರೋದ್ರಿಂದ ಅವ್ರಿಗೆ ಬೇಕಾಗುವಂತ ಸವಲತ್ತುಗಳನ್ನು, ಇರಲಿಕ್ಕೆ ವ್ಯವಸ್ಥೆಯನ್ನು, ವಸತಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ವಿಶೇಷವಾಗಿ ನಾವು ಇಲ್ಲೇ ಡಾಮಿನೇಟ್ರಿ ಮಾಡಿದ್ದೀವಿ. ಇತ್ತೀಚೆಗಾಗಿ ನಮ್ಮ ಅಧಿಕಾರ ಅವಧಿಯಲ್ಲಿ ಬಂದ ಮೇಲೆ ನಾವು ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಬದಲಾವಣೆ ಆಗ್ತೀವಿ. ನಮಗೆ ಕೋರ್ಟ್ನವರು ನಾಮಿನೇಟ್ ಮಾಡ್ತಾರೆ. ಈ ಒಂದು ಅವಧಿಯಲ್ಲಿ ಇರುವಂತ ಎಲ್ಲ ನಮ್ಮ ಟ್ರಸ್ಟಿಗಳು ಕೂಡಿ ಸಾಮಾನ್ಯವಾಗಿ ಧರ್ಮಸ್ಥಳ ಮಾದರಿಯಲ್ಲಿ ಇಲ್ಲಿ ನಾವು ಡಾಮಿನೇಟ್ರಿ ಮಾಡಿದ್ದೀವಿ. ಆಮೇಲೆ ಸರ್ ಈಗ ಬಹಳ ಎಲ್ಲ ಈಗ ಹೊರಗಡೆಯಿಂದೆಲ್ಲ ಆಮೇಲೆ ಕ್ಲೀನ್ ಆಗ್ಲಿ ಎಲ್ಲ ಬಹಳ ಚಲೋ ಮೇಂಟೆನೆನ್ಸ್ ಇದೆ. ಇಲ್ಲ, ಇದಕ್ಕೇನಪ್ಪಾ ಅಂದ್ರೆ ಎಲ್ಲ ಸಲಹೆ ಸೂಚನೆಗಳ ಮುಖಾಂತರ ಏನು ಭಕ್ತರು ಬರ್ತಾರ, ಮಹಾರಾಷ್ಟ್ರದಿಂದ ಬರ್ತಾರ, ಫಾರಿನ್ನಿಂದ ಬರ್ತಾರ, ಎಲ್ಲರದ್ದು ಸಲಹೆ ಸೂಚನೆ ಮೂಲಕ ಬೇಕಾಗುವಂತ ಅವ್ರಿಗೆ ಏನಿದೆ ಸಹಾಯ ಸಹಕಾರ ಎಲ್ಲ ಮಾಡ್ಕೊಂತ ಬಂದಿದ್ವಿ. ಇವತ್ತು ನೀವು ಸ್ಕೂಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಬಡ ವಿದ್ಯಾರ್ಥಿಗಳಿಗಾಗಿ. ಸಿದ್ಧಾರ್ಥ ಮಠದ ಪರವಾಗಿ ಸಿದ್ಧಾರ್ಥ ಮಠದಿಂದನೇ ಒಂದು ಸ್ಕೂಲು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಇರುವಂತ ಹಾಸ್ಟೆಲ್ ಮಾಡ್ತಾ ಇದ್ವಿ. ಪುಣ್ಯದ ಕೆಲಸ. ಯಾರ್ಯಾರು ಇದ್ದಾರೆ ಜಾತಿ ಮತ ಪಂಥ ಮೀರಿ ಇರುವಂತ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಇರ್ಲಿಕ್ಕೆ ಅವ್ರಿಗೆ ಹಾಸ್ಟೆಲ್ ಕೊಡ್ತಾ ಇದ್ವಿ. ಅವ್ರಿಗೆ ದಾಸೋಹ ಅಂತೂ ಇದ್ದೇ ಇದೆ. ಈ ರೀತಿ ನಾವು ಭಕ್ತರ ಕೊಟ್ಟಂತ ದಾನವನ್ನು, ಭಕ್ತರ ಕೊಟ್ಟಂತ ನಮಗೆ ಹಣವನ್ನು ಅಥವಾ ದೇಣಿಗೆಯನ್ನು ನಾವು ಭಕ್ತರಿಗೆ ಸಮರ್ಪಣೆ ಮಾಡುವಂತ ಕಾರ್ಯ ನಮ್ಮ ಆಡಳಿತ ಮಂಡಳಿ ಮಾಡ್ತಾ ಇದೆ. 2002ರಲ್ಲಿ ತಮ್ಮ ಜೀವವನ್ನು ತ್ಯಜಿಸಿದರು. ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ಇಡೀ ಉತ್ತರ ಕರ್ನಾಟಕ, ಇಡೀ ಭಾರತ ತುಂಬ ಒಂದು ಏನಾರ ಸಮಾಧಿ ಮೇಲೆ ನಡೆಯುವಂತ ಮಠ ಇದ್ದರೆ ಅದು ಸಿದ್ಧಾರ್ಥ ಮಠ. ಮತ್ತೆ ಇವತ್ತು ಸಾಕಷ್ಟು ಮಠಗಳು ಸಿದ್ಧಾರ್ಥದಂತೂ ತಾವೆಲ್ಲ ಇಡೀ ಭಾರತ ತುಂಬ ನೋಡ್ತಾ ಇದ್ದೀರಿ. ಇವತ್ತು ಗೋವಾದಲ್ಲಿ ನೋಡ್ರಿ, ಕೊಲ್ಹಾಪುರ್ನಾಗ ನೋಡ್ರಿ, ಇವನ್ ಇಂದೋರ್ದಾಗ, ಎಲ್ಲಾ ಕಡೆ, ನಾಗ್ಪುರದಾಗ ಎಲ್ಲಾ ಕಡೆ ಸಿದ್ಧಾರ್ಥ ಮಠಗಳ ಇದ್ದಾವೆ. ಅದು ಒಂದೇ ಏನಪ್ಪಾ ಅಂದ್ರೆ ಸಿದ್ಧಾರ್ಥ ಪ್ರಚಾರ. ಅವಕ್ಕೂ ನಮ್ಮ ಮಠಕ್ಕೂ ಮೂಲ ಮಠಕ್ಕೆ ಏನು ಸಂಬಂಧ ಇಲ್ಲ. ಅವ್ರದೇ ಆದ ಒಂದು ಭಕ್ತಾದಿಗಳ ವೇದಿಕೆಯಲ್ಲಿ ಅವರು ಖರ್ಚು ಮಾಡ್ತಾರೆ. ಅಲ್ಲಿಯೂ ಸಹ ಅನ್ನದಾಸೋಹ ನಡೀತೈತಿ, ಅದು ಅವ್ರಿಗೆ ಬಿಟ್ಟದ್ದು. ಬಟ್ ಸಿದ್ಧಾರೂಢದ ಪರಂಪರೆ, ಸಿದ್ಧಾರ್ಢದ ಹೆಸರು, ಸಿದ್ಧಾರ್ಢದ ಒಂದು ಕರುಣೆ ಇವತ್ತು ಅಲ್ಲಿ ಮಠ ಹೋಗಿದೆ. ಭಾರತ ಎಲ್ಲ ಮಠಗಳು ಊಟ ಬಂದಿದ್ರು ನಮ್ಮಲ್ಲಿ ಚಾಲು. ಹೌದು, ಕರೋನಾ ಟೈಮ್ದಾಗೆ ಎಲ್ಲರೂ ಎಲ್ಲ ಮಠ, ಈ ಒಂದು ಧರ್ಮಸ್ಥಳದಾಗ್ಲಿ, ಸುಬ್ರಹ್ಮಣ್ಯಂದಾಗ್ಲಿ, ಕಲ್ಲೂರ್ದಾಗಲಿ ಎಲ್ಲ ಬಂದಾಗಿದ್ರು ಸಹ ನಮ್ಮ ದಾಸೋಹ ಯಾವಾಗೂ ಬಂದಾಗಿಲ್ಲ. ಮತ್ತೆ ಮೊನ್ನೆ ತಾನೇ ಗ್ಯಾಸ್ ಬಗ್ಗೆ ಬಂತು. ಗ್ಯಾಸ್ ಬಗ್ಗೆ ಇದ್ದಾಗ ನಿಮ್ಮ ದಾಸೋಹ ಬಂದಿದೆ, ಇಲ್ಲ ನಮ್ದು ಸ್ಟೀಮ್ ಮೇಲೆ ಆಗತ್ತೆ. ಹೀಗಾಗಿ ಅಜ್ಜನ ಮಠದಲ್ಲಿ ದಾಸೋಹದ ಯಾವುದು ಕೊರತೆ ಇಲ್ಲ. ಅಥವಾ ನಾವು ಮುಂಜಾನೆ ಅಷ್ಟ ಕೊಡ್ತೇವಿ, ಸಾಯಂಕಾಲ ಅಷ್ಟ ಕೊಡ್ತೇವಿಲ್ಲ. ನಿರಂತರವಾಗಿ ದಾಸೋಹ ಅಜ್ಜನ ಕಾಲದಿಂದ ಸುಮಾರು 100 ವರ್ಷ ಆಯ್ತು. ಈಗ 100 ವರ್ಷದಿಂದ ಅಜ್ಜನ ಕಾಲದಿಂದ ನಡೆದು ಬಂದಂತ ದಾಸೋಹ ಹೆಚ್ಚಿಗೆ ಆಗ್ತಾ ಇದೀವಿನ ಕಮ್ಮಿ ಆಗ್ತಾ ಇಲ್ಲ. ಮತ್ತು ನಿರಂತರವಾಗಿ ಪೂಜೆನೂ ಅಷ್ಟೇ. ನಾವು ಕೇವಲ ದಾಸೋಹಕ್ಕಷ್ಟ ಅಲ್ಲ, ನಿರಂತರವಾಗಿ 4 ಟೈಮ್ ನಮ್ದು ಪೂಜಾ ಪುರಸ್ಕಾರ ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭ ಆಗತ್ತೆ. ನಿತ್ಯವಾಗಿ ನಿರ್ಧಾರವಾದ ಸಮಯದಲ್ಲಿ ಪೂಜಾ ಪುರಸ್ಕಾರ ಅಲಂಕಾರಗಳನ್ನು ತಾವೇ ಭಕ್ತಾದಿಗಳು ಬರ್ತಾರೆ, ಯಾರಿಗೂ ನಾವು ಕರೆಯಂಗಿಲ್ಲ. ಇವತ್ತು ದಾಸೋಹ ಸುತ್ತ ನಮಗೆ ಬೇಕಾಗಂತ ಸಂಖ್ಯೆ ಜಾಸ್ತಿ ಇರ್ಬೋದು, ನೀಡ್ಲಿಕ್ಕೆ ಬೇಕು. ಅವಾಗ ಭಕ್ತಾದಿಗಳು ಸುತ್ತಲೂ ಇರುವಂತ ಹಳ್ಳಿಗಳಿಂದ ಬಹಳಷ್ಟು ಭಕ್ತಾದಿಗಳು ಬಂದು ಸೇವಾ ಮಾಡಿ ಹೋಗ್ತಾರೆ. ಇದು ವಿಶೇಷವಾಗಿ ಬೆಳಿಗ್ಗೆ ಆರತಿಗೆ ನಮ್ಮ ಹೆಣ್ಮಕ್ಕಳು, ಅವರ ಯಾರಿಗೂ ನಾವು ಕರೆಯಂಗಿಲ್ಲ. ಸುಮಾರು 100 ಹೆಣ್ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ಬಂದು ಅಜ್ಜನ ಆರತಿಗೆ ನಿಂತು ಅವರು ಆರತಿ ಮಾಡಿ ಪಾವನ ಪೂರ್ತರಾಗ್ತಾ ಇದ್ದಾರೆ. ಇಂಥ ವಿಶೇಷ ಕಾರ್ಯಗಳು, ಪವಾಡಗಳು ಕೇವಲ ನಮಗೆ ಸಿದ್ಧಾರ್ಥ ಮಠದಲ್ಲಿ ನಡೀತಾ ಇದೆಯೋ ಅಂತ ಹೇಳ್ಬೇಕು. ಅದಕ್ಕೆ ಇಲ್ಲೇ ಏನದು ಕೃಪಾ, ಸಿದ್ಧಾರ್ಥ ಕೃಪಾ ಚರ್ಮನ್ರು ಹೇಳ್ದಂಗೆ ಆ ಕೃಪೆಯಿಂದ ಇಲ್ಲಿ ಏನೇನು ಯಾವುದೋ 5 ಕರಗಟ್ಟೆಗಳು ನಡೆದಿಲ್ಲ, ಏನು ಮಿಸ್ಟೇಕ್ ಆಗುತ್ತೆ. ಮತ್ತೆ ನಮ್ದು 2 ವರ್ಷಕ್ಕೆ 2 ದೊಡ್ಡ ಉತ್ಸವ ನಡೀತಾವೆ. ಒಂದು ಶ್ರಾವಣ ಮಾಸದಲ್ಲಿ ತೆಪ್ಪ ರಥೋತ್ಸವ, ಅಂದ್ರೆ ನಮ್ದು ಏನದು ಕೆರಿ ಇದೆಯಲ್ಲ, ಅಲ್ಲಿ ತೆಪ್ಪ ರಥೋತ್ಸವ ನಡೀತೈತಿ. ಆ ಟೈಮ್ ಈ ಶ್ರಾವಣ ಬಂತು, ಈಗ ಮುಂದಿನ ತಿಂಗಳ ಸುಮಾರು 2 ರಿಂದ 3 ಲಕ್ಷ ಭಕ್ತಾದಿಗಳು ಬರ್ತಾರೆ ಆ ಉತ್ಸವದಲ್ಲಿ. ಮತ್ತೆ ಶಿವರಾತ್ರಿಗಂತೂ 5 ರಿಂದ 6 ಲಕ್ಷ ಭಕ್ತಾದಿಗಳು ಬರ್ತಾರೆ. ಅವಾಗ ವಿವಿಧ ರೂಪ ಭಕ್ತಾದಿಗಳು ತಾವೇ ಪ್ರಸಾದ ರೂಪದಲ್ಲಿ, ಅನ್ನ ರೂಪದಲ್ಲಿ ತಮ್ಮ ಎಲ್ಲೆಲ್ಲೇ ಬೇಕೋ ಅಲ್ಲಿ ನಿಂತು ಸೇವಾ ಮಾಡಿ ಹೋಗ್ತಾರೆ.
ಮತ್ತೆ ಇವತ್ತಿನ ಮಟ್ಟ ಇಲ್ಲಿ ಏನಿದೆ ಅಂದ್ರೆ ಯಾವುದೇ ಅಹಿತಕರ ಘಟನೆ ಆಗಿಲ್ಲ. ಹಾ. 5-6 ಲಕ್ಷ ಜನ ಬಂದ್ರು, ಭಕ್ತರು ಬಂದ್ರು, ಹೌದು. ಯಾವುದೇ ಒಂದು ಅಹಿತಕರ ಘಟನಾ ಇಲ್ಲ. ತೂಕ ದಬ್ಬಾಳಿಕೆಯಲ್ಲಿ, ಗದ್ದಲದಲ್ಲಿ ತುಳ್ಳಾಟ ಆಯಿತು, ಯಾರು ಆಯ್ತು ಅಂತ ಒಂದು ಘಟನೆ ಇಲ್ಲ. ಅದಕ್ಕೆ ಸಿದ್ದಾಡ ಆಶೀರ್ವಾದ, ಸಿದ್ದಾಡವೇ ಸಾಕ್ಷಿ. ನಾವು ಒಂದು ಭಕ್ತಿಪೂರ್ವಕ ಕಾರ್ಯಕ್ರಮ ಆರೂಢ ಆರತಿ ಅಂತ ಪ್ರಾರಂಭ ಮಾಡಿದ್ವಿ. ಇದು ಮಾಡಕ್ಕೆ ಏನಪ್ಪಾ ಅಂದ್ರೆ, ಇವತ್ತು ಕೇದಾರ್ನಾಥ್, ಆಮೇಲೆ ಬದ್ರಿನಾಥ್, ಋಷಿಕೇಶು, ಕಾಶಿಯಲ್ಲಿ ಪ್ರತಿನಿತ್ಯ ಆರತಿ ಆಗುತ್ತೆ, ಗಂಗಾ ಆರತಿ ಅಂತ ಮಾಡ್ತಾರೆ. ಅದನ್ನು ನೋಡ್ಲಿಕ್ಕೆ ಎಲ್ಲರಿಗೂ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಭಾವನೆಯಿಂದ ಭಕ್ತರ ಒಂದು ಬೇಡಿಕೆ, ಭಕ್ತರ ಒಂದು ಸಲಹೆ, ಈ ಪುಷ್ಕರಣಿಗೆ ಅದರದೇ ಒಂದು ಇದು ಏನಿದು ಇತಿಹಾಸ ಇದೆ. ಅದು ಆಕ್ಚುಲಿ ಹುಟ್ಟಿದ್ದಲ್ಲ ಅಥವಾ ಕೆರೆಯಲ್ಲಿ ನೀರು ತುಂಬಿಸಿದ್ದಲ್ಲ. ಪವಾಡಜ್ಜ ಸಿದ್ಧಾರೂಢರು ಬರೀ ಬಂದು ಒಂದು ಪೂಜಾ ಮಾಡಿ, ಅಲ್ಲಿ ಒಂದು ಪೂಜಾ ಪುರಸ್ಕಾರ ಮಾಡಿ ಒಂದು ಅಡಿಲ್ ಮಾಡಿದಾಗ ಅಲ್ಲಿ ಪೂರ್ಣವಾಗಿ ಕೆರೆಯಲ್ಲಿ ನೀರು ತುಂಬಿ ಇವತ್ತಿಗೂ ಯಾವಾಗೂ ಬರದಾಗ ಇಲ್ಲ ಅದು ಪುಷ್ಕರಣಿ ಅಂತ. ಸರ್ ಈಗ ಆರೂಢ ಆರತಿದು ಬಹಳ ಇದು ಆರೂಢ ಆರತಿಗೆ ಈಗ 5,000ಕ್ಕಿಂತ ಜಾಸ್ತಿ ಭಕ್ತಾದಿಗಳು ಬಂದು ಅದನ್ನು ನೋಡುವಂತ. ಅಂದ್ರೆ ಅವ್ರು ಏನಂತಾರೆ ಭಕ್ತರು ಅಂದ್ರೆ, ನಮ್ಮ ಪಾವನ ಅಂದ್ರೆ ಅಲ್ಲಿ ಮಠ ಹೋಗ್ಲಿಕ್ಕೆ ಆಗ್ಲಿಲ್ಲರು ನಮಗೆ ಆ ಒಂದು ಭಾಗ್ಯ ಇಲ್ಲೇ ತಾವು ತೋರಿಸಿದ್ರಲ್ಲ, ಅದು ನಮ್ದಲ್ಲ, ಅದು ಭಕ್ತರ ಮುಖಾಂತರ ಸಿದ್ಧಾರೂಢ ಪ್ರೇರಣೆ. ಅದು ನಾವು ಮಾಡ್ಬೇಕಂತಲ್ಲ, ಅದು ನಾವು ನಿಮಿತ್ತ ಮಾತ್ರ. ಬಟ್ ಭಕ್ತರ ಮುಖಾಂತರ ಬಂದಂತ ಸಲಹೆಗಳನ್ನು ಅಜ್ಜನ ಬಾಯಲ್ಲಿ ನುಡಿಸದೆ ಭಕ್ತರ ಬಾಯಲ್ಲಿ ನುಡಿಸಿ ಇವತ್ತು ಈ ಕಾರ್ಯ ಮಾಡಿಸ್ತಾ ಇದ್ದಾರೆ. ಅದು ನಾವು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಆರೂಢ ಆರತಿ ಬಹಳ ನಡೀತಾ ಇದೆ. ಮತ್ತೆ ನಾವು ತಿಂಗಳಕ್ಕೊಮ್ಮೆ ಇಲ್ಲಿ ಸಂಗೀತ ಕಾರ್ಯಕ್ರಮ ಮಾಡ್ತೇವೆ. ನುರಿತ ಕಲಾವಿದರಿಗೆ ಕರೆದು ಅವ್ರ ಕಡೆಯಿಂದ ಸಂಗೀತ ಹೇಳಿಸ್ತೀವಿ. ಸೊ ಒಂದು ವೇದಿಕೆ, ಎಲ್ಲರೂ ಏನಂತಾರೆ, ಸಿದ್ದಾಡ ಪವಿತ್ರ ಭೂಮಿಯಲ್ಲಿ ನಮಗೆ ಸಿಗುವುದೇ ಒಂದು ಸೌಭಾಗ್ಯ. ಅಲ್ಲೇ ನಮ್ಮ ಕಲೆಗೆ ಪ್ರೋತ್ಸಾಹ ಕೊಡುವಂತ ಸಿದ್ದಾಡು ಇರುವಾಗ ನಾವು ಅಲ್ಲಿ ಬಂದು ನಾ ಮಾಡ್ತೇನೆ, ನೀ ಮಾಡ್ತೇನೆ ಕಲೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ದರ್ಶನ ಮಾಡಿದ್ರಿ? ಮಾಡ್ತೇವೆ. ಕೊಡ್ರಿ ಇದಲ್ಲ ಅಂತ. ಇವರು ಸಾವು ಮಹಾರಾಜ್ ಕೊಲ್ಲಾಪುರದ ಬಂದಿದ್ದಾರೆ. ಜ್ಯೋತಿಬಾ ಫುಲೆ ಬಂದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಸಿದ್ದಾರೂಢರ ಪಾತ್ರ ಬಹಳ ಮಹತ್ವದ್ದಾಗಿದೆ. ಅಂದ್ರೆ ಅವ್ರದ್ದು ಮುಖ್ಯವಾದ ನಿಲುವು ಅಂದ್ರೆ ಜಾತ್ಯತೀತ ನಿಲುವು ಅಲ್ಲ. ಹಾಗಾಗಿ ಎಲ್ಲ ಸಮಾಜದವರು ಅವ್ರನ್ನ ಪ್ರೀತಿಯಿಂದ ಕಾಣ್ತಿದ್ರು. ಎಲ್ಲರೂ ಇಲ್ಲಿ ಬರ್ತಿದ್ರು, ಎಲ್ಲ ಸಮಾಜದವರು ಇಲ್ಲಿ ಸೇರ್ತಾ ಇದ್ರು. ಹಾಗಾಗಿ ಇವರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಅಧ್ಯಕ್ಷರನ್ನಾಗಿ ಮಾಡ್ಬೇಕಂತ ಹೇಳಿ ಪ್ರಥಮವಾಗಿ ಒಂದು ಬ್ರಾಹ್ಮಣೇತರ ಪರಿಷತ್ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ, ಈಗ ಸಂಯುಕ್ತ ಕರ್ನಾಟಕದ ಹಳೆಯ ಒಂದು ಕಟ್ಟಡ ಇತ್ತಲ್ಲ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಬ್ರಾಹ್ಮಣೇತರ ಪರಿಷತ್ತನ್ನ ನಡೀತಾರೆ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಬೇಕಂತ ಹೇಳಿದಾಗ ಎಲ್ಲ ಸಮಾಜದವರು ಪ್ರೀತಿಸುವಂತ ಸಿದ್ದಾರೂಢ ಸ್ವಾಮೀಜಿಗಳೇ ಅದರ ಅಧ್ಯಕ್ಷತೆ ವಹಿಸ್ಬೇಕಂತ ಕೇಳ್ಕೊಂಡ್ರು. ಗಾಂಧೀಜಿಯವರ ಆಸೆನೂ ಅದೇ ಇತ್ತು. ಆದ್ರೆ ಇವರು ಸನ್ಯಾಸಿಗಳು ಬರ್ತಾರೆ ಇಲ್ಲೋ ಅನ್ನೊಂದು ವಿಚಾರ ಇತ್ತು. ಅವಾಗ ಸರ್ ಸಿದ್ದಪ್ಪ ಕಂಬಳಿ ಅವರು ಬಂದು ಸಿದ್ದಾರೂಢರನ್ನು ಕೇಳ್ಕೊತಾರೆ. ಅವಾಗ ಅವರು ಒಪ್ಕೊಳ್ತಾರೆ. ಹಾಗಾಗಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಮುಂದೆ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಸಿದ್ದಾರೂಢರು ಭಾಗವಹಿಸ್ತಾರೆ. ಹಾಗಾಗಿ ಇಂದಿಗೂ ಕೂಡ ಈ ಒಂದು ಸ್ಥಳದಿಂದಲೇ ಯಾವುದೇ ಒಂದು ಹೋರಾಟ ಪ್ರಾರಂಭವಾಗಬೇಕಾದ್ರೆ ಇಲ್ಲಿಂದನೇ ಪ್ರಾರಂಭ ಮಾಡ್ತಾರೆ. 93 ವರ್ಷ ಆಯ್ತು. ಅದು ಸಿದ್ದಾರೂಢರ ಕಾಲದಿಂದಲೂ ಕೂಡ ಎಲ್ಲೂ ಕೆಳಗಡೆ ಇಟ್ಟಿಲ್ಲ. 24 ತಾಸು ಆ ತಂಬೂರಿಯನ್ನು ಹಿಡ್ಕೊಂಡು ಓಂ ನಮಃ ಶಿವಾಯ ಮಂತ್ರವನ್ನ ನಿರಂತರವಾಗಿ ಹೇಳ್ಕೊಂತ ಬರ್ತಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಒಂದು ಆರೂಢ ಜ್ಯೋತಿ, ಅದು ಜ್ಞಾನ ಜ್ಯೋತಿ. ಇಲ್ಲಿ ಜ್ಞಾನವನ್ನ ಪ್ರತಿನಿತ್ಯ ಯಾವತ್ತು, ಈಗ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹ ನಿರಂತರವಾಗಿ ನಡೆಯಬೇಕು. ಹಾಗಾಗಿ ಅದು ಜ್ಞಾನ ಜ್ಯೋತಿ, ಅದನ್ನ ಆರೂಢ ಜ್ಯೋತಿ ಕೂಡ ನಿರಂತರವಾಗಿ ಉರಿತಾ ಇರ್ತದೆ. ಇವೆರಡು ನಿರಂತರವಾಗಿ ಅಂತ ಒಂದು ಅವರದೇ ಒಂದು ಏನು ಇದು ಅವರದ್ದು ಅದ್ವೈತ ತತ್ವದ ಸಿದ್ಧಾಂತ. ಅದು ಅದ್ವೈತ ತತ್ವ ಅಂದ್ರೆ ಇಲ್ಲಿ 4 ವೇದಗಳ ಸಾರಗಳು, ಅದನ್ನೇ ಅವರು ಹೇಳಿದ್ರು ಸಿದ್ದಾರೂಢ. 4 ವೇದಗಳ ಸಾರ, ಅದನ್ನ ಎಲ್ಲಾ ಕಡೆಗೂ ಅವರು ಬರ್ದಿದ್ರೆ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂದನಂ ಬ್ರಹ್ಮ, ಇದು 4 ವೇದಗಳ ಸಾರ. ಇದನ್ನೇ ಅವರು ಹೇಳ್ತಾ ಇದ್ರು. ಅಂದ್ರೆ ಪ್ರತಿಯೊಬ್ಬರಲ್ಲೂ ಶಿವನಿದ್ದಾನೆ ಅವರ ಆತ್ಮದಲ್ಲಿ. ಹಾಗಾಗಿ ಯಾರನ್ನು ಭೇದ ಭಾವ ಮಾಡಬಾರ್ದು, ಅಭೇದ, ಅದೇ ಅದನ್ನ ಅವ್ರು ಸಾರಿದ್ದಾರೆ. ಹಾಗಾಗಿ ನೋಡ್ರಿ, ಈಗ ಶ್ರಾವಣ ಮಾಸದಲ್ಲೇ ತೆಪ್ಪತ್ತೆ ಇರ್ತೈತಿ, ಬಹಳ ಚಂದ ಇರುತ್ತೆ ನೋಡುವಂಗ. ಬಂದ ಆಚಾರ ದರ್ಶನ ಮಾಡಿ ಇದ್ ಮಾಡ್ಕೊರಲ್ಲ. ಹೌದು, ಈಗ ಸದ್ಯದಲ್ಲೇ ಶ್ರಾವಣ ಮಾಸದಲ್ಲಿ ನಾವು ತೆಪ್ಪದತ್ತೇವೆ. 2 ಪ್ರಮುಖವಾದ
ಒಂದು ಇಲ್ಲಿ ಆಚರಣೆಗಳು ನಡೆಯುತ್ತೆ. ಒಂದು ಶ್ರಾವಣ ಮಾಸದಲ್ಲಿ ತೆಪ್ಪೋತ್ಸವ ಅಂತ ಹೇಳಿ, ಇನ್ನೊಂದು ಇದು ಶಿವರಾತ್ರಿ ಮಹೋತ್ಸವ. ಈ ತೆಪ್ಪೋತ್ಸವ ಇಲ್ಲಿ ಒಂದು ಕೆರೆ ಇದೆ, ಪುಷ್ಕರಣಿ, ಸಿದ್ಧಾರೂಢ ಮಠದ ಪುಷ್ಕರಣಿ. ಆ ಪುಷ್ಕರಣಿಯಲ್ಲಿ ಸಿದ್ಧಾರೂಢರು ಮತ್ತು ಗುರುನಾಥರೂಢರು ಕೂತು ಒಂದು ರೌಂಡ್ ಹಾಕಿ ಅದನ್ನ ಎಲ್ಲ ಅಂದ್ರೆ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲಿ 4 ರಾಜ್ಯದಿಂದ ಭಕ್ತರು ಬರ್ತಾರೆ, ಮುಖ್ಯವಾಗಿ ಆಂಧ್ರ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ. ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಭಕ್ತರು ಅಂದ್ರೆ ಮಹಾರಾಷ್ಟ್ರ. ತಂಬೂರಿ ಇದು ನೋಡ್ರಿ ಅದೇ. ಇದು ಎಷ್ಟು ವರ್ಷದಿಂದ ಆಯ್ತು ಸರ್ ಇದು? ಇದು 90 ವರ್ಷ, 3 ವರ್ಷ ಆಯ್ತು. ನಿರಂತರವಾಗಿ ಓಂ ನಮ ಶಿವಾಯ ಮಂತ್ರ ಹೇಳ್ತಾ ಇದನ್ನ 24 ತಾಸು, ದಿನದ 24 ತಾಸು ಕೂಡ ಈ ತಂಬೂರಿಯನ್ನ ಹಾಕೊಂಡೇ ಇರ್ತಾರೆ. 24 ತಾಸು ಓಂ ನಮ ಶಿವಾಯ ಮಂತ್ರವನ್ನ ಇಲ್ಲಿ ಜಪಿಸ್ತಾ ಇರ್ತಾರೆ. ಆರುಡ ಜ್ಯೋತಿರ್ಲಿಂಗ ನೋಡ್ರಿ ಇದು. ಇಲ್ಲಿಂದ ನಾವು ಇಲ್ಲಿ ವರ್ಷದ ಒಳಗೊಂಡು ಬರ್ರಿ ಇಲ್ಲಿ ಕೆಳಗಡೆ ಹೋಗ್ಬೋದು, ಕೆಳಗಡೆ ರೂಮ್ ಹೋಗಿದ್ದು. ಈ ಏನ್ ಸಮಾಧಿ ಇದೆ ಮೇಲಿದೆ, ಇದೊಂದು ಸಿದ್ಧಾರೂಢರ. ಅವರು ಈಗ ಅವರ ಏನು ಸ್ಥೂಲ ಶರೀರ ಮಾತ್ರ ಅಲ್ಲಿರೋದು, ಅವರ ಸೂಕ್ಷ್ಮ ಶರೀರವಾಗಿ ಈ ಒಂದು ಪ್ರದೇಶದಲ್ಲೇ ಇದ್ದು ಎಲ್ಲ ಭಕ್ತರ ಅಶೋತ್ತರಗಳನ್ನ, ಅವರ ಒಂದು ನಿರಂತರವಾಗಿ ಅವರಿಗೆ ಆಶೀರ್ವಾದವನ್ನ ಮಾಡಿ ಅವರ ಎಲ್ಲ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಹಾಗಾಗಿ ಅವರ ಒಂದು ಸೂಕ್ಷ್ಮ ಶರೀರವಾಗಿ ಅವರು ಇನ್ನೂ ಕೂಡ ಇಲ್ಲೇ ಈ ಒಂದು ಗದ್ದಿಗೆಯಲ್ಲಿ ವಾಸ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ ಇದೆ. ಅದೇ ರೀತಿ ಕೂಡ ಗದ್ದಿಗೆಯನ್ನು ಕೂಡ ತಾವು ನೋಡ್ಬೋದು. ಮೇಲ್ಗಡೆ ಭೂಮಿ ಒಳಗಡೆ ಹಾ ರೀ. ಇಲ್ಲ ನೀವು ಇದು ಹೋಗ್ಬೋದು. ಹೋಗ್ಬೋದ್ರಿ? ಅಲ್ಲೆಲ್ಲ ಟ್ರೆಜರಿ ಎಲ್ಲ ಇಟ್ಟಿಲ್ಲ, ಈಗ ಲಾಕ್ ಮಾಡಿದ್ರೆ. ಇದು ಮೇಲ್ಗಡೆ ಇದು ಮೇಲ್ಗಡೆ ಕೆಳಗಡೆ ಮಣ್ಣೊಳಗಿಲ್ಲ. ಹಾ ರೀ. ಹಾಗಾಗಿ ಇಲ್ಲೇ ನಿರಂತರವಾಗಿ ಇಲ್ಲೇ ಇದ್ದಾರೆ, ಭಕ್ತರ ಸೇವೆಯನ್ನ ಯಾವತ್ತೂ ಮಾಡ್ತಾರೆ. ನಿರಂತರವಾಗಿ ಭಕ್ತರ ಆಶೀರ್ವಾದವನ್ನ ಅವರಿಗೆ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಚಂದ್ರೇ ಕಮಲ ದ್ವಂದ್ವಂ ತಾಪತ್ರ ನಿವಾರಣಂ. जय गौड़ महाराज की जय। सकल साधु संत ವಿಶೇಷವಾಗಿ ಕೊಂಡಿರ್ತದೆ ಅಂತ ಒಂದು ಪ್ರದೇಶದಲ್ಲಿ ಈ ಒಂದು ಚಿದಾನಂದ ಸಮಾಧಿ ಮೇಲೆ ಅವರು ಮಲ್ಕೊಂಡಿರ್ತಾರೆ. ಅವಾಗ ಅವರು ಇಲ್ಲಿ ಮಹಾತ್ಮರು ಅನ್ನೋದು ಇಲ್ಲಿ ಜನರಿಗೆಲ್ಲ ಗೊತ್ತಾಗ್ತದೆ. ಅವರು ಪರಮಜ್ಞಾನಿ, ಎಲ್ಲ ಜ್ಞಾನವನ್ನು ವೇದಗಳ ಬಗ್ಗೆ ಶ್ರುತಿ ಸ್ಮೃತಿ ಆಮೇಲೆ ಪುರಾಣ ಶಾಸ್ತ್ರ ಎಲ್ಲ ಒಂದು ಜ್ಞಾನವನ್ನು ಹೊಂದಿದಂತ ಒಬ್ಬ ಪರಮಜ್ಞಾನಿ ಇಲ್ಲಿದ್ದಾನೆ ಅಂತ ಜನರಿಗೆಲ್ಲ ಗೊತ್ತಾಗಿ ಅವ್ರ ಹತ್ರ ಶಾಸ್ತ್ರವನ್ನು ಕೇಳಲಿಕ್ಕೆ ಜನ ಬರ್ತಾರೆ. ಆಗ ಕ್ರಮೇಣ ಬಂದು ಇದನ್ನ ದೊಡ್ಡದಾಗಿ ಮಾಡಿ ಈ ತರ ಒಂದು ಇದನ್ನ ಮಾಡ್ತಾರೆ. ಮತ್ತೆ ಅವ್ರ ಜೊತೆ ಅವರು ಆ ಸಮಾಧಿ ಮೇಲೆ ಮಲಗಿದಾಗ ಒಂದು ಹಾವು ಕೂಡ ಬಂದು ಅವ್ರ ಜೊತೆ ಮಲಗ್ತಿರ್ತಾರೆ ಪಕ್ಕದಲ್ಲಿ. ಈಗ ಅಲ್ಲಿ ಹಾಗಾಗಿ ಆಯ್ತಲ್ಲ ಸರ್ ಅದು? ಅದನ್ನ ಹಾವನ್ನ ಒಂದು ಇದನ್ನ ಮಾಡಿದ್ದಾರೆ. ಶಯನ ಮಂದಿರ ಅಂತ ಹೇಳಿ ಇದನ್ನ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಅವಾಗ ಅದು ಅರಣ್ಯದಲ್ಲಿದ್ದಾಗ ಬಹಳ ಚಿಕ್ಕದ ಸಿದ್ಧಾರೂಢರು ಬಂದವರು. ಅದು 1877ರಲ್ಲಿ ಅವರು ಇಲ್ಲಿ ಬಂದಿದ್ರು ಹುಬ್ಬಳ್ಳಿಗೆ. ಪ್ರಥಮವಾಗಿ ಹುಬ್ಬಳ್ಳಿಗೆ ಬಂದಾಗ ಪ್ರಥಮವಾಗಿ ಅವರು ಬಂದಿದ್ದದ್ದು ಇದೇ ಜಾಗದಲ್ಲಿ.
ಸಿದ್ಧಾರೂಢರ ಕಾಲದಲ್ಲಿ ಅವರೇ ಸ್ವತಃ ಕಟ್ಟಿಸಿದ್ದು. ಇದು ಬಾದಾಮಿ ಕಲ್ಲಿನಿಂದ ಕಟ್ಟಿಸಿದ್ದಾರೆ. ಇದರದ್ದು ಖರ್ಚು ವೆಚ್ಚ ಎಷ್ಟಾಗಿದೆ ಅನ್ನೋದು ಕೂಡ ಲೆಕ್ಕದಲ್ಲಿ ಇದೆ. ಎಷ್ಟೇ ಖರ್ಚಾಗಿದೆ, ಎಷ್ಟೇ ಕಲ್ಲು, ಯಾರ್ಯಾರು ಅದಕ್ಕೆ ದಾನಿಗಳು ಕೊಟ್ಟಿದ್ದಾರೆ, ಇದೆಲ್ಲ ಕೂಡ ನಮ್ಮ ಚರಿತ್ರೆಯಲ್ಲಿ ದಾಖಲಾಗಿದೆ. ಇದು ಇದು ನಿರಂತರವಾಗಿ 3 ಹೊತ್ತು ಪ್ರಸಾದ ನಡೆಯುವಂತ ಸ್ಥಳ ಇಲ್ಲಿ ಬೆಳಗ್ಗೆ 8 ಗಂಟೆಗೆ ಪ್ರಸಾದ, ಆಮೇಲೆ ಮಧ್ಯಾಹ್ನ 12 ಗಂಟೆಗೆ, ಆಮೇಲೆ ಸಾಯಂಕಾಲ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಇಲ್ಲಿ ಪ್ರಸಾದವನ್ನ ಜನ ಎಲ್ಲ ಬಂದಂತ ಭಕ್ತರು ಸ್ವೀಕಾರ ಮಾಡ್ತಾರೆ. ಈ ಪ್ರಸಾದಕ್ಕೆ ಅತ್ಯಂತ ಮಹತ್ವವಾಗಿರುವಂತದ್ದು. ಇಲ್ಲಿ ಈಗ ಒಂದು ಹಾಡು ಕೂಡ ಬರ್ತದೆ, ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು ಅಂತ ಹೇಳಿ. ಹಾಗಾಗಿ ಯಾರೇ ಬಂದವರು ಇಲ್ಲಿ ಪ್ರಸಾದ ಮಾಡಿಯೇ ಹೋಗ್ತಾರೆ ಅಂತ ಒಂದು ಪವಿತ್ರವಾದಂತ ಇದು. ಅದಕ್ಕೆ ಅದರದೇ ಆದ ಒಂದು ಮಹಿಮೆ ಇದೆ, ಮಹತ್ವನು ಕೂಡ ಇದೆ ಈ ಪ್ರಸಾದಕ್ಕೆ. ಇಲ್ಲಿ ಸಾಮಾನ್ಯವಾಗಿ ದಿನಾಲು 6,000 ರಿಂದ 8,000 ಜನ ಪ್ರತಿದಿನ ಪ್ರಸಾದ ಮಾಡ್ತಾರೆ. ಸೋಮವಾರ ದಿವಸ ಮಾತ್ರ 10,000 ರಿಂದ 12,000 ಜನ ಪ್ರಸಾದವನ್ನು ಮಾಡ್ತಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ 30,000 ರಿಂದ 40,000 ಜನ ಒಂದಿನಕ್ಕೆ ಪ್ರಸಾದವನ್ನ ಮಾಡ್ತಾರೆ. ಅದರದ್ದು ಎಲ್ಲವನ್ನು ನಾವು ಇಲ್ಲಿ ದಾಖಲು ಮಾಡಿರ್ತೀವಿ ಕಂಪ್ಯೂಟರ್ನಲ್ಲಿ. ಕಂಪ್ಯೂಟರ್ ಮಹಾತ್ಮರ ಇದ್ದಕ್ಕ ನಮ್ಮ ಹುಬ್ಬಳ್ಳಿ ಧಾರವಾಡ ಜನಕ್ಕೆ ಎದಕ್ಕೂ ಏನು ಕಡಿಮೆ ಇಲ್ಲ. ಹೌದು ಅವ್ರ ಆಶೀರ್ವಾದ ಆಯ್ತು ಅಂತೇಳಿ ಎಲ್ಲಾರು ಹೌದು ನೆಮ್ಮದಿಯಿಂದ ಅದಾರೆ. ಹೌದೌದು. ಹುಬ್ಬಳ್ಳಿ ಒಂದು ಬೆಳವಣಿಗೆ ಆಗ್ಲಿಕ್ಕೆ ಸಿದ್ಧಾರೂಢ್ರೆ ಅಂತ ಮಹಾತ್ಮರು ಇಲ್ಲಿ ಬಂದು ಇದ್ದಿದ್ದಕ್ಕೆ ಈ ಒಂದು ಹುಬ್ಬಳ್ಳಿ ಪಟ್ಟಣ ಇಷ್ಟೊಂದಾಗಿ ಬೆಳೆದಿದೆ. ಇಲ್ಲಿನ ಎಲ್ಲಾ ಭಕ್ತರು ಸಾಮಾನ್ಯವಾಗಿ ಹುಬ್ಬಳ್ಳಿಯವರಂತಲ್ಲ, ಬೇರೆ ಕಡೆಯವರಾಯ್ತು, ಎಲ್ಲ ಬಿಸ್ನೆಸ್ ಗಳಾಗ್ಲಿ, ಅಧಿಕಾರಿಗಳಾಗ್ಲಿ, ಪೊಲಿಟಿಷಿಯನ್ಸ್ ಆಗ್ಲಿ, ಯಾವುದೇ ಅವರು ತಮ್ಮ ಒಂದು ಮಹತ್ವವಾದ ಕಾರ್ಯವನ್ನು ಮಾಡ್ಬೇಕಾದ್ರೆ ಇಲ್ಲಿ ಒಂದು ಸಿದ್ಧಾರೂಢರ ಆಶೀರ್ವಾದವನ್ನು ಪಡ್ಕೊಂಡೆ ಅವರು ಮುಂದುವರಿತಾರೆ. ಹಾಗಾಗಿ ಮತ್ತು ಅವರ ನಿಜವಾದ ಡ್ರೆಸ್ ಈಗೇನು ನಾವು ಅವರಿಗೆ ಕಿರೀಟ, ಅಜ್ಜಾರ ಇದು ಸಮಾಧಿ ತಗೊಂಡಿದ್ದೆ ಆ ಹೆಸರು. ಅವ್ರ ಅಜ್ಜಾರು ದೇಹವನ್ನು ಬಿಟ್ಟಿದ್ದು 1929ರಲ್ಲಿ. ಅವರು ಹುಟ್ಟಿದ್ದು 1836ರಲ್ಲಿ ಜಳಕಾಪುರ, ಇಲ್ಲೇ ಬೀದರ್ ಕ್ಷೇತ್ರದಲ್ಲಿ. ಅಲ್ಲಿ ಅವರೆಲ್ಲ ಈ ದೇಶ ಪರ್ಯಟನೆ ಎಲ್ಲ ಮಾಡಿ ಬಂದು ಅತ್ಯಂತ ಜ್ಞಾನವನ್ನ ಪಡ್ಕೊಂಡಿದ್ರು. ಆಮೇಲೆ ಆ ಜ್ಞಾನವನ್ನ ಎಲ್ಲರಿಗೂ ಹಂಚೋದಕ್ಕೋಸ್ಕರ ಅವರು ಇಲ್ಲಿ ಹುಬ್ಬಳ್ಳಿಗೆ ಬಂದು ಎಲ್ಲ ಅವರ ತಮ್ಮ ಜ್ಞಾನ ಅಂದ್ರೆ 4 ವೇದಗಳದ್ದು ಪ್ರಚಾರ, ಅವರು ಪ್ರವಚನದಲ್ಲಿ ಅವರು ಶಾಸ್ತ್ರಗಳು, ಪುರಾಣಗಳು, ಇವುಗಳ ಬಗ್ಗೆ ಎಲ್ಲ ಜನರಿಗೆ ಜ್ಞಾನವನ್ನ ಹಂಚಿ ಅವರನ್ನ ಕೃತಾರ್ಥರನ್ನಾಗಿ ಮಾಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಮತ್ತೆ ಅವರು ನಿರಂತರವಾಗಿ ಇಲ್ಲಿ ದಾಸೋಹ ನಡೀತಾ ಇರೋದು. ಈ ದಾಸೋಹ ಏನ್ ನಡೀತಾ ಇದೆಯಲ್ಲ, ಇದು ಭಕ್ತ ಜನರಿಂದಾನೇ ನಡೀತಾ ಇದೆ. ಯಾಕಂದ್ರೆ ಭಕ್ತರು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕಾಡು ಕಡಿ ಇದನ್ನ ಕೊಡ್ತಾ ಇರ್ತಾರೆ. ಮತ್ತು ನಿರಂತರ ಸೇವೆ ಅಂತೇಳಿ ಕೆಲವರು ಭಕ್ತರು ಕೂಡ ಮಾಡ್ತಿರ್ತಾರೆ. ಆ ಭಕ್ತರ ಸೇವೆ ಇದು ದಾಸೋಹ, ಇದು ದಾನ ಅಲ್ಲ. ದೂರದಿಂದ ಬಂದ ಭಕ್ತರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ. ಬಹಳ ಅನುಕೂಲ ಆಗ್ತದೆ. ಅಂದ್ರೆ ಪ್ರಸಾದನು ತಗೊಳ್ತಾರೆ, ಮತ್ತೆ ಈ ಪ್ರಸಾದಕ್ಕಷ್ಟೇ ಮಹತ್ವ ಕೂಡ ಇರೋದ್ರಿಂದ ಅವ್ರು ಬಂದವ್ರು ಪ್ರಸಾದ ಮಾಡಿಯೇ ಹೋಗ್ತಾರೆ. ಆ ಒಂದು ಮಹಿಮೆ ಇದೆ. ಈ ಪ್ರಸಾದಕ್ಕೂ ಕೂಡ ಅಷ್ಟೇ ಒಂದು ಮಹಿಮಾ ಇದೆ. ಬನ್ನಿ ಒಳಗಡೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಇದೆ. ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ನಿರಂತರವಾಗಿ ನೆಲೆಸಿದ್ದಾಳೆ. ಯಾಕಂದ್ರೆ ಇಲ್ಲಿ ಸಮಸ್ತ ಶಕ್ತಿಯನ್ನು ಆ ಇವರಿಗೆ ಧಾರೆ. ಇದು ಅಂತಿಮ ಅಜ್ಜಾರದ ಅಂತಿಮ ಕೊಠಡಿ ದರ್ಶನ ನೋಡಿ. ಇದು ಕೊಠಡಿ ಅವ್ರ ಬಂದು ಸೀದಾ ಒಳಗಡೆ ಹೋಗಿ ಹೇಳ್ತೀನಿ. ಸಿದ್ಧಾರೂಢ ಅಜ್ಜಾರ ಮತ್ತೆ ಈ ಪಲ್ಲಂಗ ಕೂಡ ಸಿದ್ಧಾರೂಢ ಕೊಡುವುದು. ಈ ಕಡೆ ಸಿದ್ಧಾರೂಢ, ಆ ಕಡೆ ಗುರುನಾಥರೂಢ. ಮಧ್ಯದಲ್ಲಿ ಒಂದು ಕನ್ನಡಿಯಲ್ಲಿ ನಮ್ಮದೇ ಮುಖ ಅಲ್ಲಿ ಕಾಣಬೇಕು ಬಂದಂತ ಭಕ್ತರದ್ದು. ಅಂದ್ರೆ ನಾನೇ ಪರಮಾತ್ಮ ಇದ್ದೇನೆ, ನನ್ನಲ್ಲೂ ಕೂಡ ಶಿವ ಇದ್ದಾನೆ ಅಂತ ಹೇಳಿ ಒಂದು ಕನ್ನಡಿಯನ್ನು ಕೂಡ ಅಲ್ಲಿ ಇಡ್ತಾ ಇದ್ರು. ಅದಕ್ಕೂ ಕೂಡ ಬಹಳಷ್ಟು ಮಹತ್ವ. ಸಿದ್ಧಾರೂಢ ಅಜ್ಜಾರ ವಿಶ್ರಾಂತಿ ಮಾಡ್ತಿದ್ದ ಇದು ನೋಡ್ರಿ. ಇದು ಅಂತಿಮ ದರ್ಶನವಾದಂತ ಕೊಠಡಿ. ಸಿದ್ಧಾರೂಢರು ತಮ್ಮ ಕೊನೆಯ ದೇಹವನ್ನ ಬ್ರಹ್ಮೈಕ್ಯವಾಗುವ ಸಂದರ್ಭದಲ್ಲಿ ಅವರು ಗುರುನಾಥರೂಢರು, ಅವರ ಶಿಷ್ಯರಾದ ಗುರುನಾಥರೂಢರನ್ನ ಕರೆಸಿ ತಮ್ಮ ಸಮಸ್ತ ಶಕ್ತಿಯನ್ನ ಅವರಿಗೆ ಧಾರೆ ಎರೆದಂತ ಸ್ಥಳ ಇದು. ಹಾಗೆ ಅವರು ತಮ್ಮ ಇಲ್ಲಿಯೇ ಅವರ ದೇಹಾಂತ್ಯವಾಗಿದೆ. ಕೊನೆಯದಾಗಿ ಎಲ್ಲರಿಗೂ ದರ್ಶನ ಕೊಟ್ಟಿರೋದು ಇದೇ ಸ್ಥಳ. ಹಾಗಾಗಿ ಇದಕ್ಕೆ ಅಂತಿಮ ದರ್ಶನ ಕೊಠಡಿ.
ಇಲ್ಲಿಂದ ಮಾಡೋಣ ನಾನು ಹೋಗೋಣ ಮುಂದೆ. ಇದೆ ದೊಡ್ಡ ಅಡಿಗೆ ಮನೆ, ಎಲ್ಲ ಭಕ್ತರು ಇಲ್ಲಿ ಕೂತು ಪ್ರಸಾದವನ್ನ ಸ್ವೀಕರಿಸುವಂತ ಒಂದು ಸ್ಥಳ. ನಾನು ಹೇಳಿದೆಲ್ಲ 3 ಹೊತ್ತು ಕೂಡ ಪ್ರಸಾದ ಇರ್ತದೆ. ಬೆಳಗ್ಗೆ ಮುಗಿದೋಗಿದೆ, ಈಗ ಮಧ್ಯಾಹ್ನ 12 ಗಂಟೆಯಿಂದ ಮತ್ತೆ ಪ್ರಾರಂಭವಾಗಿ 3ರಿಂದ 4 ಗಂಟೆವರೆಗೂ ಪ್ರಸಾದ ನಡೀತದೆ. ಮತ್ತೆ ಆಮೇಲೆ ರಾತ್ರಿ 8 ಗಂಟೆಯ ಮೇಲೆ ಪ್ರಸಾದ ನಡೀತದೆ. ಎಲ್ಲ ಭಕ್ತರು ಬಂದಂತವರು ಇಲ್ಲಿ ಪ್ರಸಾದ ತಗೊಂಡು ಕೂತು ಪ್ರಸಾದ ತಗೊಳ್ಳೋದು. ಇನ್ನೂ ಒಂದು ದೊಡ್ಡ ಅಡಿಗೆ ಮನೆ ಇದೆ, ಅದರಲ್ಲಿ ಈ ತರ ಟೇಬಲ್ ಮೇಲೆ ಕೂತ್ಕೊಳ್ಳುವಂತದ್ದು ಒಂದು ವ್ಯವಸ್ಥೆ ಇದೆ. ಇಲ್ಲಿ ನಾವು ಕೆಲವರು ಅಂಗವಿಕಲರಿಗೆ ಮತ್ತು ವಯಸ್ಸಾದವರಿಗೆ ಸಪೋಸ್ ಜನ ಹೆಚ್ಚಾಯ್ತು ಅಂದ್ರೆ ಅಲ್ಲಿ ಓಪನ್. ಇದು ಅಡಿಗೆ ಮನೆ. ಇಲ್ಲಿ ಮುಖ್ಯವಾಗಿ ಬರ್ರಿ, ಇದು ಸಿದ್ದಾರೂಢರದ ಅಡಿಗೆ ಮನೆ. ಇದರದ ವಿಶೇಷತೆ ಏನಂದ್ರೆ ಇದನ್ನ ನಾವು ಕಟ್ಟಿಗೆಯಲ್ಲಿ ಬೇಯಿಸ್ತಾ ಇರ್ತೀವಿ. ಯಾವುದೇ ಗ್ಯಾಸ್ ಇದನ್ನ ಯೂಸ್ ಮಾಡೋದಿಲ್ಲ, ಅಥವಾ ಇಸ್ಕೊಂತಲ್ಲೆಲ್ಲ ಯೂಸ್ ಮಾಡ್ತಾರೆ ಆ ಇರುತ್ತಲ್ಲ, ಕಟ್ಟಿಗೆಯಿಂದ ಯೂಸ್ ಮಾಡೋದು. ಕಟ್ಟಿಗೆಯಿಂದ ಸ್ಟೀಮ್ ಆಗಿ ಬರ್ತಾ ಇದೆ. ಒಂದು ಅಲ್ಲಿ ಸ್ಟೀಮ್ ನಲ್ಲಿ ಇದು ಅನ್ನವನ್ನ ಬೇಯಿಸ್ತಾ ಇದ್ರು. ದಿವಸಕ್ಕೆ 5 ಕ್ವಿಂಟಲ್ ಇಂದ ಒಂದೊಂದು ದಿವಸಕ್ಕೆ ಮಿನಿಮಮ್ 5 ಕ್ವಿಂಟಲ್ ಪರ್ ಡೇ. ಬಾಕಿ ದಿವಸ ಎಲ್ಲ 20-25 ಕ್ವಿಂಟಲ್ ಅನ್ನವನ್ನ ಬೇಯಿಸಿ ನಮ್ಮ ಹೌದು ಎಲ್ಲ ಹೈಜಿನಿಕ್ ಆಗಿದೆ. ಅದಕ್ಕಾಗಿ ನಮಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ, ಅಲ್ಲಿ ಬೋಗ್ ಸರ್ಟಿಫಿಕೇಟ್ ಅಂತ. ಹೌದು, ಅದು ಪ್ರತಿ ವರ್ಷ ನಮ್ಗೆ ಇಲ್ಲಿ ಟೆಸ್ಟ್ ಮಾಡ್ತಾರೋ ಅಧಿಕಾರಿಗಳು ಬಂದು ಇದ್ರದ್ದು ಶುದ್ಧವಾಗಿದೆಯೋ ಇಲ್ಲೋ ಏನಿದೆ ಅಂತ ಹೇಳಿ ಮಾಡಿ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟು ಹೋಗ್ತಾರೆ. ಆ ಒಂದು ಪದ್ಧತಿನೇ ಪ್ರತಿ ವರ್ಷನೂ ಕೂಡ ಅವರು ಚೆಕ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಒಳ್ಳೆ ಶುದ್ಧವಾದ ಆಹಾರ, ರುಚಿಕರವಾದ ಆಹಾರ, ಯಾಕಂದ್ರೆ ಕಟ್ಟಿಗೆಯಿಂದ ಬೇಯಿಸಿದಂತ, ಹಾಗಾಗಿ ಬಹಳ ರುಚಿ ಇರ್ತದೆ ಅಂತ ಒಂದು ಆಹಾರವನ್ನು ಇಲ್ಲಿ ಬೇಯಿಸ್ತಾರೆ. ನಮ್ಮ ಅಡಿಗೆ ಮನೆ ಸಿಬ್ಬಂದಿಗಳಿರ್ತಾರೆ, ಇವರು ನಿರಂತರವಾಗಿ ಸೇವೆ ಮಾಡೋದು ನಮ್ಮ ಸಿಬ್ಬಂದಿಗಳು. ನಮ್ಮ ಮೆಂಬರ್ಗಳ ಮಾರ್ಗದರ್ಶನ ಅವ್ರ ಪ್ರಕಾರ ನಾವು ನೋಡ್ಕೊಂತೀವಿ. ಆಡಳಿತ ಒಳಗ ನಿಮ್ದು ನಂಬರ್ 1 ಸರ್, ಅದ್ರಾಗ ಎರಡು ಮಾತಿಲ್ಲ ಸರ್. ಚೇರಮನ್ ಅವರು ಹೌದು. ಎಲ್ಲ ಭಾರಿ ನಮ್ಗೆಲ್ಲ ಭಾಳ ಸರ್ ಎಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ಪ್ರತಿಯೊಂದು ಹಂತಕ್ಕೂ ಬಂದು ನಮಗೆ ಸಲಹೆ ಸೂಚನೆ ಕೊಡ್ಕೊಂತ ಹೋಗ್ತಾರೆ ಸರ್. ಅವ್ರ ಅದ್ರ ಪ್ರಕಾರ ನಾವು ನೋಡ್ಕೊಂತ ಹೋಗ್ತೀವಿ. ಸಿದ್ದಾರೂಢ ಆಚಾರ್ಯದಿಂದ ಎಲ್ಲ ಹುಬ್ಬಳ್ಳಿ ಜನಕ್ಕೆ ನೆಮ್ಮದಿಯಿಂದ ಇಡೀ ಜಗತ್ತಿನ ಜನ ಸರ್, ಹುಬ್ಳಿ ಅಷ್ಟೇ ಅಲ್ಲ, ಆಲ್ ಓವರ್ ವರ್ಲ್ಡ್ ರೀ ಸರ್. ಇಡೀ ಥ್ಯಾಂಕ್ಸ್ ರೀ. ಹಾಂ ಸರ್. ಅವರಿಗೆ ಕೊಡ್ತೀವಿ, ಎಷ್ಟು ಕೆಜಿ ಕೊಟ್ಟಿದ್ದಾರೆ, ಎಷ್ಟು ದುಡ್ಡಿನ ಕೊಟ್ಟಿದ್ದಾರೆ, ಒಂದು ಅಂದಾಜು ದುಡ್ಡು ಹಾಕಿ ಎಷ್ಟು ದುಡ್ಡಿನ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಅದನ್ನ ಲೆಕ್ಕ ಇಡ್ಲಿಕ್ಕೋಸ್ಕರ ನಾವು ಮಾಡ್ತಾ ಇದ್ವಿ. ಅವ್ರು ಭಕ್ತರು ತಂದಂತದನ್ನ ಫಸ್ಟ್ ಇಲ್ಲಿ ತಗೊಂಡು ಮುಂದೆ ಇದು ಗೋಡನ್ದಲ್ಲಿ ನಾವು ಸ್ಟಾಕ್ ಮಾಡ್ತೀವಿ. ಆಮೇಲೆ ಡೈಲಿ ದಾಸೋಹ ಇಲ್ಲಿದ ಡೈಲಿ ದಾಸೋಹಕ್ಕೆ ನಾವು ಎಷ್ಟು ಕೊಡ್ಬೇಕು ಅನ್ನೋದನ್ನ ಇಲ್ಲಿಂದಾನೇ ಲೆಕ್ಕ ಮಾಡಿ ಎಷ್ಟು ಬೇಕಾಗ್ತದೆ ಅಂತ ಹೇಳಿ ಅವ್ರು ಇಂಡೆಂಟ್ ಹಾಕ್ತಾರೆ. ಇಷ್ಟು ಪ್ರಮಾಣದಲ್ಲಿ ನಾಳೆ ಅಂದ್ರೆ ಕೆಲವು ದಿವಸ ಹೆಚ್ಚು ಕಡಿಮೆ ಆಗ್ತದೆ ಭಕ್ತರ ಸಂಖ್ಯೆ, ಪ್ರಸಾದಕ್ಕೆ ಬರುವವರ ಸಂಖ್ಯೆ ಕೂಡ ಹೆಚ್ಚು ಕಡಿಮೆ ಆಗ್ತದೆ. ಸೋಮವಾರ ದಿವಸ ಸುಮಾರು 8,000 ರಿಂದ 10,000 ಜನ ಬರ್ತಾರೆ. ಅವಾಗ ಇವರು ಜಾಸ್ತಿ ಡಿಮಾಂಡ್ ಮಾಡ್ತಾರೆ, ಅಂದ್ರೆ ಇಂಡೆಂಟ್ ಹಾಕ್ತಾರೆ. ಆ ಇಂಡೆಂಟ್ ಪ್ರಕಾರ ಇವರು ಇಲ್ಲಿಂದ ಅದನ್ನ ಕೊಡ್ತಾರೆ. ಅದು ಎಷ್ಟು ಕೊಟ್ಟಿದ್ದೀವಿ ಅನ್ನೋದು ಕೂಡ ಲೆಕ್ಕ ಇರ್ತದೆ. ಪ್ರತಿ ದಿವಸ ಎಷ್ಟೆಷ್ಟು ಏನೇನು ಐಟಮ್ಸ್ ಇದಕ್ಕೆ ಅಡಿಗೆ ಮನೆ ಕೊಟ್ಟಿದ್ದೀವಿ ಬೇಯಿಸ್ಬೇಕು ಅಂತ ಹೇಳಿ ಪುಷ್ಕರಣಿ. ಶ್ರಾವಣ ಮಾಸದಲ್ಲಿ ಇಲ್ಲಿ ತೆಪ್ಪೋತ್ಸವ ಅಂತ ನಡೀತಾ ಇದೆ, ಇದೇ ಪುಷ್ಕರಣಿ. ಆಮೇಲೆ ನಮ್ದು ಆರೂಢ ಆರತ್ತದು, ಆರೂಢ ಆರತಿ ಸಾಯಂಕಾಲ ಈಗ ಹೊಸದಾಗಿ ಪ್ರಾರಂಭ ಮಾಡಿದ್ದು. ಈ ಆರೂಢ ಆರತಿ ಕೂಡ ಈ ಪುಷ್ಕರಣಿಯಲ್ಲೇ ನಡೀತದೆ. ಆ ಸೈಡ್ ಇದೆ ಸರ್. ನೋಡ್ಲಿಕ್ಕೆ ಬಹಳಷ್ಟು ವಿಚಾರಗಳಿದೆ. ಇಲ್ಲಿಂದ ಅಲ್ಲಿ ನಾವು ಇದು ಮಾಡ್ತೀವಿ, ಆರೂಢ ಆರತಿ ಆ ಕಡೆ. ಇದು ಪುಷ್ಕರಣಿ. ಇದಕ್ಕೆ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಅಂತ ಮಾಡ್ತೀವಿ. ಸಿದ್ದಾರೂಢರು ಮತ್ತು ಗುರುನಾಥರೂಢರು ಕೂತು ಆ ಒಂದು ತೆಪ್ಪದಲ್ಲಿ ಕೂತ್ಕೊಂಡು ಅಲಂಕಾರ ಮಾಡಿ ಅದಕ್ಕೆ ಈ ಒಂದು 3-4 ರೌಂಡ್ ಹಾಕಿ ಬರ್ತದ್ದು. ಭಕ್ತರ ಸಂಖ್ಯೆ ಅವತ್ತು 3 ರಿಂದ 4 ಲಕ್ಷ ಸಾಮಾನ್ಯವಾಗಿ ದರ್ಶನ ಮಾಡಿ ಬರುವಂತದ್ದು ಈ ಸ್ಥಳ. ಯಾವುದೇ ಒಂದಕ್ಕೂ ನಾವು ಇಲ್ಲಿ ಚಾರ್ಜ್ ಮಾಡೋದಿಲ್ಲ. ಒಂದು ಪಾರ್ಕಿಂಗಿಗಾಗ್ಲಿ, ಚಪ್ಪಲಿಯನ್ನು ಇಡುವಂತ ಸ್ಥಳಕ್ಕಾಗ್ಲಿ, ಶೌಚಾಲಯಕ್ಕಾಗ್ಲಿ ಯಾವುದಕ್ಕೂ ಇಲ್ಲಿ ನಾವು ಇಷ್ಟು ದುಡ್ಡು ಅಂತ ಹೇಳಿ ನಾವು ಮಾಡೋದಿಲ್ಲ. ಆಮೇಲೆ ಯಾವುದೇ ಒಂದು ದುಡ್ಡು ಕೂಡ ನಾವು ಇಲ್ಲಿ ಕೇಳೋದಿಲ್ಲ. ಆಮೇಲೆ ಆರತಿ ಕೂಡ ನಮ್ಮಲ್ಲಿ ತಟ್ಟೆ ಆರತಿ ಅಂತ ಪ್ರವಚನಕ್ಕಾಗಿ ಅವರು ಇಲ್ಲಿ ಕೂತು ಶಿವನ ರೂಪದಲ್ಲೇ ಕೂತ್ಕೊಂಡು ಪ್ರವಚನ ಮಾಡ್ತಾ ಇದ್ರು. ಅವರು ಕೂತ್ಕೊಳ್ಳುವಂತ ಸ್ಥಳ ನೋಡ್ರಿ, ನೀವು ಎಲ್ಲಿಂದ ಹೋದ್ರು ನೀವು ಅಲ್ಲಿಂದ ಕಾಣ್ತೀರಿ. ಅಲ್ಲಿ ಹೋದ್ರು ಕಾಣ್ತೀರಿ, ಅಷ್ಟು ದೂರ ಹೋದ್ರು ಅಲ್ಲಿ ಹೋದ್ರು ಕಾಣ್ತೀವಿ. ಎಲ್ಲ ಕಡೆಗೂ ಕಾಣುವಂತ ಒಂದು ಸ್ಪೆಷಲ್
ಇಲ್ಲಿ ಮೇನ್ ಅಂದ್ರೆ 4 ಕಂಬಗಳಿವೆ. ಹಾ. 4 ಕಂಬಗಳಲ್ಲಿ 4 ವೇದಗಳ ಸಾರವನ್ನ ಬರೆದಿದ್ದಾರೆ. ಸಾಮವೇದ, ತತ್ವಮಸಿ, ಅಥರ್ವಣ ವೇದ, ಅಯಮಾತ್ಮ ಬ್ರಹ್ಮ. ಅಥರ್ವಣ ವೇದ, ಆಮೇಲೆ ಅದಕ್ಕೆ ಇವ್ರ ಸಾಮವೇದ, ಹೆಸರು ಲೋಕೋದ್ಧಾರ ಶಿವಯೋಗ ಮಂಟಪ ಅಂತ ಅವರೇ ಹೆಸರಿಟ್ಟಿದ್ದಾರೆ. ಲೋಕೋದ್ಧಾರ ಶಿವಯೋಗ ಮಂಟಪ, ಕೈಲಾಸ ಮಂಟಪ ಅಂತಾನು ಹೇಳ್ತೀವಿ. 1850ರಾಗ ಇದು ಮಾಡ್ರಿ ಮಂಟಪ. ಅದು ಶಕೆ, ಅದು ಶಕೆ ಅದು 1850. ಹಾ ಇಲ್ಲ 1856 50 ಶಕೆ. ಹಾ ಇದು ಕಟ್ಸಿದ್ದು 1008. ನಿಜಗುಣ ಶಿವಯೋಗಿಗಳ ಶಾಸ್ತ್ರಗಳನ್ನೇ ಸಿದ್ಧಾರೂಢರು ಎಲ್ರಿಗೂ ಪ್ರವಚನದಲ್ಲಿ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲ ಕಡೆಗೂ ನಿಜಗುಣ ಶಿವಯೋಗಿಗಳ ಶಾಸ್ತ್ರದಲ್ಲಿ ಬರುವಂತ ಕೆಲವು ಇದನ್ನ ಅಲ್ಲಿ ಬರ್ದಿದ್ದೀವಿ. ಮತ್ತೆ ಇದು ಚಕ್ರ, ಇದಕ್ಕೆ ಎಷ್ಟು ಖರ್ಚಾಗಿದೆ, ದುಡ್ಡು ಎಷ್ಟು ಖರ್ಚಾಗಿದೆ, ಅದು ಪ್ರತಿಯೊಂದು ಕೂಡ ಲೆಕ್ಕ ಇದೆ. ಇದೇನು ಪುರಾತನ ಕಾಲದ್ದಲ್ಲ, ಬರೇ 100 ವರ್ಷ ಹಳೆಯದು. ಈಗಾಗಲೇ 100 ವರ್ಷ ಆಯ್ತು. ಹಾಗೆ ಸಿದ್ಧಾರೂಢರು ಅವರು ಗುರುಗಳ ಹತ್ರ ಆಶೀರ್ವಾದ ತಗೊಂಡ ಮೇಲೆ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳಿಗೆ ಭೇಟಿಯಾಗಿದ್ರು ಅನ್ನೋದ್ರ ಬಗ್ಗೆ ಮ್ಯಾಪ್ ಹಾಕಿದ್ವಿ. ಮತ್ತೆ ಸಿದ್ಧಾರೂಢರ ಕಾಲದಲ್ಲಿ ಯಾವ್ಯಾವ್ದು ಕಟ್ಟಡಗಳು ಎಷ್ಟೆಷ್ಟು ಖರ್ಚಾಗಿದ್ದಾವೆ, ಯಾವ್ಯಾವ ಕಟ್ಟಡಗಳು, ಅದು ಇದನ್ನ ಕಟ್ಟಿದ್ದು ಭಕ್ತರು. ಸಿದ್ಧಾರೂಢರು ಏನು ತಮ್ಗೆ ಅವರು ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಗುರುಗಳನ್ನು ಹುಡ್ಕೊಂಡು ಹೋಗ್ತಾರೆ. ಯಾವಾಗ ಚಿಕ್ಕವರಿದ್ದವಾಗ 6 ವರ್ಷದವ್ರಿದ್ದವಾಗ 6 ವರ್ಷದವಾಗ ಅವರು ಫಸ್ಟ್ ಬರೋದು ಇದಕ್ಕೆ. ಸಿದ್ಧಾರೂಢರ ಪ್ರಸಾದ ಬರೀ ಪ್ರಸಾದ ಮಾಡೋದಂತ ಎಲ್ಲಾರು ಭಕ್ತಾದಿಗಳು ಮಠಕ್ಕೆ ಬಂದ್ರೆ ಇಲ್ಲೇ ಪ್ರಸಾದ ತಗೊಂಡವ್ರಿ. ಓಂ ನಮಃ ಶಿವಾಯ. ಬಳ್ಳಿ ಗೋಕುಲ ಗ್ರಾಮ, ಧಾರಾವತಿ ಹನುಮಂತ ದೇವಸ್ಥಾನ. ಮಕ್ಕಳಿಗೆ 15 ರೂಪಾಯಿ ಐತಿ, 12ರಿಂದ ಮೇಲ್ಪಟ್ಟವರಿಗೆ 20 ರೂಪಾಯಿ. ಹೊರಗಿಂದ ಏನೇ ವಯೋ ನೋಡ್ರಿ ಐತಿ. ಒಂದು ಟೈಮ್ ಸ್ಪೆಂಡ್ ಮಾಡಕ್ಕೆ ಕಟ್ಟಿಲ್ಲ, ಚಲೋ ಐತಿ. ಈ ಕಡೆ ಎಲ್ಲ ಕೆರೆ ಐತಿ. ಬೋಟಿಂಗ್ ಗೀಟಿಂಗ್ ಮಾಡ್ಯಾಡ್ರಿ, ಬೋಟಿಂಗ್ ಐತಿ ಈಗ. ಉಣಕಲ್ ಕೆರೆ ಎಂಟ್ರೆನ್ಸ್ ಟಿಕೆಟ್ 20 ರೂಪಾಯಿ ಆಯ್ತು ನೋಡ್ರಿ ಒಬ್ಬರಿಗೆ.
ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಆ್ಯಂಡ್ ವಾಚಿಂಗ್. ಇಲ್ಲೇ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇಲ್ಲಿ ಶೂಟಿಂಗ್ ಆಯ್ತು ನೋಡ್ರಿ. ಇಲ್ಲೇ ನಿಂತ ಎಲ್ಲ ಇದು ಮಾಡಿದ್ರು ಅವ್ರು. ಆಮೇಲೆ ಅದು ನವೀನ್ ಹೋಟೆಲ್ ಅದು ಭಾಳ ಚಂದ ಐತಿ. ಇಲ್ಲಿ ಬಂದು ಹುಬ್ಳಿಗೆ